See, now I am going to tell about the second derivation, that is very important one, lens maker's formula. Lens maker's formula. So lens maker's formula, it is a formula which helps lens designers, lens preparing persons to design, to prepare various spectacles which are useful for different problems related to vision defects. ಈಗ ದೂರ ದೂರ ಇರೋದು ಕಾಣಿಸ್ತಾ ಇರಲ್ಲ, ಒಬ್ಬರಿಗೆ ಸಮೀಪ ಇರೋದು ಕಾಣಿಸ್ತಾ ಇರಲ್ಲ, ಒಬ್ಬೊಬ್ಬರಿಗೆ ಸಮೀಪ ಇರೋದು ದೂರ ಇರೋದು ಎರಡೂ ಕಾಣಿಸ್ತಾ ಇರಲ್ಲ. ಕಣ್ಣಿನ ಒಂದು ದೋಷಗಳಿಗೆ ಏನ್ ಮಾಡ್ತಾರ, ಸ್ಪೆಕ್ಸ್ ಏನ್ ಕೊಡ್ತಾರಲ್ಲ, ಸ್ಪೆಕ್ಸ್ ಕೊಡುವಂತ ಆ ಸ್ಪೆಕ್ಸ್ ಪ್ರಿಪೇರ್ ಮಾಡುವಂತ ಪರ್ಸನ್ಸ್ಗೆ ಈ ಫಾರ್ಮುಲಾ ಯೂಸ್ ಆಗ್ತದೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. So lens maker's formula, it is a relation which is connecting focal length of the convex lens, focal length of the lens, radius of curvature and refractive index of the medium. F N R ಇವು ಮೂರರ ನಡುವೆ ಇರುವಂತ ರಿಲೇಷನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರೀತೀವಿ. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ನ ತಗೋಬೇಕು ನಾವು. ಇಟ್ ಈಸ್ ಎ ರಿಲೇಷನ್ ಬಿಟ್ವೀನ್, see, it is a relation between focal length F, focal length of convex lens ಗೊತ್ತಿದೆ ನಿಮಗೆ, ಪ್ರಿನ್ಸಿಪಲ್ ಫೋಕಸ್ ಅಂತ ಬರ್ತದೆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ. ರಿಫ್ರಾಕ್ಷನ್ ಆದ ನಂತರ ಎಲ್ಲಾ ರೇಗಳು ಅಲ್ಲೇ ಮೀಟ್ ಆಗ್ತಿರ್ತಾವೆ, ಅದನ್ನ ನಾವು ಪ್ರಿನ್ಸಿಪಲ್ ಇಲ್ಲಿ ಏನ್ ಕರಿತೀವಿ ನಾವು. ಸಿ ದಿಸ್ ಇಸ್ ದ ಕಾನ್ವೆಕ್ಸ್ ಲೆನ್ಸ್. ಸೊ ಇಫ್ ರೇಸ್ ಆಫ್ ಲೈಟ್ ಆರ್ ಕಮಿಂಗ್ ಫ್ರಮ್ a distant object, they will be in parallel way. So these are the rays of light. After, see, now refraction takes place. After the refraction, all the rays they passes through a particular point on the principal axis, that is principal focus. That point is called principal focus, and the distance between principal focus and the center, optic center. See, ಈ ಲೆನ್ಸ್ಗೆ ಆಪ್ಟಿಕ್ ಸೆಂಟರ್ ಅಂತ ಬರ್ತದೆ, ಪೋಲ್ ಬರಲ್ಲ. ನೀವು ಯಾವುದು ಮಿರರ್ಸ್ ಸ್ಪೆರಿಕಲ್ ಸರ್ಫೇಸಸ್ ಗಳಿಗೆ ಪೋಲ್ ಅಂತ ಇರುತ್ತೆ. ಇಲ್ಲಿ ಆಪ್ಟಿಕ್ ಸೆಂಟರ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ನಡುವೆ ಇರುವಂತಹ ಡಿಸ್ಟೆನ್ಸ್ ನಾವು ಸ್ಮಾಲ್ ಎಫ್ ಅಥವಾ ಫೋಕಲ್ ಲೆಂತ್ ಅಂತ ಕರೀತೀವಿ. ಫೋಕಲ್ ಲೆಂತ್, ರೈಟ್? ದಿಸ್ ಇಸ್ ಫೋಕಲ್ ಲೆಂತ್. ಈ ಫೋಕಲ್ ಲೆಂತ್ ಎಫ್ ಏನು, ಕಾಮಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ and radius of curvature r. Radius of curvature ಅಂತ ಗೊತ್ತಿದೆ ನಿಮಗೆ. ಆಪ್ಟಿಕ್ ಸೆಂಟರ್ ಇಂದ ಸೆಂಟರ್ ಆಫ್ ಕರ್ವೇಚರ್ಸ್ ಈ ಇದರಲ್ಲಿ ಲೆನ್ಸಸ್ ನಲ್ಲಿ there will be two centers of curvatures and two radii of curvatures, because ಈ ಲೆನ್ಸ್ ಅನ್ನೋದು ಎರಡು ಸರ್ಫೇಸ್ ನ ಹೊಂದಿದೆ. ಈ ಕಡೆ ಸರ್ಫೇಸ್ ನಮಗೆ ಈ ಕಡೆ ಸರ್ಫೇಸ್ C1 R1 ನ ತೋರಿಸಿದ್ರೆ, ಈ ಕಡೆ ಸರ್ಫೇಸ್ C2 R2 ನ ತೋರಿಸ್ತಾ ಇದೆ. ಈ ಲೆನ್ಸ್ ಗೆ ಎರಡು ಸರ್ಫೇಸ್ ಇರೋದ್ರಿಂದಾಗಿ we should take here, see, for first spherical surface, here is the center of curvature C1 and center of the optic center, the optic pole ಬದಲು ಇಲ್ಲಿ ಆಪ್ಟಿಕ್ ಸೆಂಟರ್ ಅಂತ ಇರ್ತದೆ. ಆಪ್ಟಿಕ್ ಸೆಂಟರ್ ಅಲ್ಲಿ ಪಾಸ್ ಆಗುವಂತ ರೇಸ್ ಡೈರೆಕ್ಟ್ ಆಗಿ ಪಾಸ್ ಆಗ್ತವೆ, ಯಾವುದೇ ರಿಫ್ರಾಕ್ಷನ್ ತೋರಿಸಂಗಿಲ್ಲ. ಆಪ್ಟಿಕ್ ಸೆಂಟರ್ ಅಲ್ಲಿ ಪಾಸ್ ಆಗುವಂತಹ ರೇಸ್ ಆಫ್ ಲೈಟ್, ದೇ passes undeviated without showing any refraction of light. So here see what will happen, ಇಲ್ಲಿ ಏನು ಮಾಡಬೇಕು, ಇಲ್ಲಿ ನಾವು C1 R1 C2 R2 ಅಂತ ಈ ತರ ತಗೋಬಹುದು, ರೈಟ್? So let us start the relation. Convex lens, consider a convex lens. This is the principal axis of the convex lens. Principal axis of the convex lens, and here is the object O. O is the object. See, this is the optic center C. Pole iralla idalli, remember
There is no pole in case of lenses. So here it is. See, let us take this one as C2. C2. This is C1. C1. Center of curvatures. So C2 in the C ಇರುವಂತ ಡಿಸ್ಟೆನ್ಸ್ R2. ಇಲ್ಲಿ C1 ಇಂದ C ಇರುವಂತ ಡಿಸ್ಟೆನ್ಸ್ R1. R1. R2, R1, right? So here is the object. This is object distance. Object distance ಏನು ಬರ್ತದ? U ಬರ್ತದ? U ಅಲ್ಲ? U object distance. So rays ಈ ತರ ಪಾಸ್ ಆಗ್ತಾ ಇದೆ. Ray of light. ಈ ತರ ಪಾಸ್ ಆಗ್ತಾ ಇದೆ. O is the object. Refraction ಆಯ್ತು ನೋಡಿ, ಡೈರೆಕ್ಷನ್ ಚೇಂಜ್ ಆಯ್ತು. ಡೈರೆಕ್ಷನ್ ಚೇಂಜ್ ಆಗಿ ಡೈರೆಕ್ಟ್ ಆಗಿ ಅದು ಎಲ್ಲಿ ಮೀಟ್ ಆಗ್ತಾ ಅಲ್ಲಿ ಕನೆಕ್ಟ್ ಮಾಡಬಹುದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ. ಇಲ್ಲಿಂದ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗುತ್ತೆ. ರಿಫ್ರಾಕ್ಷನ್ ಅಂದ್ರೆ ವಾಟ್ ಈಸ್ ರಿಫ್ರಾಕ್ಷನ್? ಚೇಂಜ್ ಇನ್ ಡೈರೆಕ್ಷನ್ ಆಫ್ ದ ಲೈಟ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಲೈಟ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ರಿಫ್ರಾಕ್ಷನ್ ಆಯ್ತು. ರಿಫ್ರಾಕ್ಷನ್ ಆಯ್ತು ಅಂದ್ರೆ ಎಲ್ಲಿ ಮೀಟ್ ಆಗ್ತದೆ? ಅದು ಪ್ರಿನ್ಸಿಪಲ್ ಆಕ್ಸಿಸ್ ನ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಐ ಡ್ಯಾಶ್ ಆರ್ I1. I1 ಅಂತ ತಗೋಬಹುದು, I ಡ್ಯಾಶ್ ಅಂತ ತಗೋಬಹುದು. ಇನ್ನೊಮ್ಮೆ ರಿಫ್ರಾಕ್ಷನ್ ಆಗ್ತದೆ. ಇಲ್ಲಿ ರಿಫ್ರಾಕ್ಷನ್ ಆಗಿದೆ I. ಈಗ ಕರೆಕ್ಟಾ? ಸೊ ಈ ಡಿಸ್ಟೆನ್ಸ್ V, ಈ ಡಿಸ್ಟೆನ್ಸ್ V, ಈ ಡಿಸ್ಟೆನ್ಸ್ ಇದೇನಿದು V1. V1, this distance is V1. Refractive index of air medium is N1. ಇದು air medium, ಇದು air medium N1. ಇದು lens glass medium N2. Refractive index is N2. For a glass medium, for convex lens, refractive index is N2. So consider a convex lens. Consider a convex lens. Consider a convex lens. Let ಏನು ತಗೊಳ್ಳೋಣ ಫಸ್ಟ್ N1. N1 ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಮೀಡಿಯಂ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಮೀಡಿಯಂ. N2 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಥವಾ ಗ್ಲಾಸ್ ಮೀಡಿಯಂ. ಲೆನ್ಸಸ್ ಗ್ಲಾಸ್ ಮೀಡಿಯಂ ಅಂತ ತೋರಿಸ್ತಾವ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕಾನ್ವೆಕ್ಸ್ ಲೆನ್ಸ್, right? Next one, O is the object. O is the object, right? Next ನೀವೇನ್ ಮಾಡೋದು? O is the object, U is the object distance. U means object distance. U is object distance. Next one, see I, I1. Images formed. Images formed. I1 images formed. V1 image distances. V1 ಏನಿವು image distances. Image distances. Image distances. V1 image distances. C1, C2 ಏನಿವು center of curvatures. Center of curvatures. V, C1, C2. R1, R2. ಇವೇನಿವು radii of curvatures. Radii of curvatures. R1, R2. Radii of curvatures. Next to C ಬಿಟ್ವಲ್ಲ, C ಏನು? Optic center. C is the optic center. So image ಗೆ now we shall talk about the image formation ಅಥವಾ what is the procedure to find the lens maker's formula. Two steps are there. So here actually image object forms the image in two ways at two different points. Here object O is sending rays of light. The first ray is see, let us take this is X, this is T, this is Y, this is Q. So XT Y, two surfaces Q. So first incident ray OP, it passes through the optic center C, it passes undeviated. See the first ray
ಯಾವುದೇ ರಿಫ್ರಾಕ್ಷನ್ ಅನ್ನು ತೋರಿಸಂಗಿಲ್ಲ. ಸೆಕೆಂಡ್ ರೇ ಇಲ್ಲಿ OA ಇದೆ, ದಿಸ್ ಇಸ್ OA. OA is incident ray. OA incident ray. AB BI1 BI ಇವೆಲ್ಲ ರಿಫ್ರಾಕ್ಟೆಡ್ ರೇಸ್. AB, BI1, BI, AB, BI, BI1 ಇವೆಲ್ಲ ಏನು ರಿಫ್ರಾಕ್ಟೆಡ್ ರೇಸ್. ರಿಫ್ರಾಕ್ಟೆಡ್ ರೇಸ್ ಇವನ್ನೆಲ್ಲ ಏನು ಕರಿಬೇಕು ನಾವು? ರಿಫ್ರಾಕ್ಟೆಡ್ ರೇಸ್ ಅಂತ ಕರಿಬೇಕು. ರಿಫ್ರಾಕ್ಟೆಡ್ ರೇಸ್. ಸೊ ಹಿಯರ್ ಸಿ ಇಮೇಜ್ formation takes place in two steps. Step 1, image formation takes place in two steps. Step 1, refraction at first surface, refraction at xpy. First step ಏನು ತಗೋಬೇಕು ನಾವು? refraction at surface xpy ಅಂತ ತಗೋಬೇಕು. So how the refraction is taking place at xpy? Here make one correction. AB, BI. See here AB, BI, BI1, AB, BI, BI1 ಇವೆಲ್ಲ ಏನದವ? ರಿಫ್ರಾಕ್ಟೆಡ್ ರೇಸ್ ಅದಾವ, ರೈಟ್? ಇಲ್ಲಿ ಇಮೇಜ್ 2 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ರಿಫ್ರಾಕ್ಷನ್ ಅಟ್ ಸರ್ಫೇಸ್ xpy. ಫಸ್ಟ್ ಸ್ಟೆಪ್ ಈಸ್ ರಿಫ್ರಾಕ್ಷನ್ ಅಟ್ ಸರ್ಫೇಸ್ xpy. This is the first step. See now we are telling about only one surface xpy. xqy ಇಲ್ಲ ಅಂತ ಅನ್ಕೊಳ್ಳೋದು. xqy is not present here. xqy ಅನ್ನೋದೇ ಇಲ್ಲ ಅಂತ ಅನ್ಕೋಬೇಕು. xpy ಮಾತ್ರ ಇದೆ ಅಂತ ಅನ್ಕೋಬೇಕು. xpy ಈ ಸರ್ಫೇಸ್ ಗೆ ಈ ಇನ್ಸಿಡೆಂಟ್ ರೇ OA ರಿಫ್ರಾಕ್ಷನ್ ಆದಂತರ ಇಲ್ಲಿ ಮೀಟ್ ಆಗುತ್ತೆ. I1 ಅಲ್ಲಿ ಇಮೇಜ್ ನ ಪ್ರೊಡ್ಯೂಸ್ ಮಾಡುತ್ತೆ. I1 ಅಲ್ಲಿ ಸೊ ಇಮೇಜ್ ಡಿಸ್ಟೆನ್ಸ್ V1 ಆಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ U ಆಗುತ್ತೆ. ಸಿ ಫಾರ್ ದ ರಿಫ್ರಾಕ್ಷನ್ ಅಟ್ ಸರ್ಫೇಸ್ xpy ನಾವೇನ್ ತಗೋಬೇಕು? xqy ಇಲ್ಲ ಅನ್ಕೋಬೇಕು. xqy ಅನ್ನೋದೇ ಇಲ್ಲ ಇದರಲ್ಲಿ. ಸಿ ಇಲ್ಲಿ xqy ಇಲ್ಲ ಅಂತ ಅನ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಏನಂದ್ರೆ ಸ್ಟೆಪ್ 1, refraction at surface xpy. ಇಲ್ಲೇನಾಗುತ್ತೆ ನೋಡಿ, here in the absence of surface xqy, incident ray OA it produces the image only at I1 ಅಲ್ಲಿ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. so here OA produces a image at I1. So for surface ಅಂತ ಹೇಳಿರಲ್ಲ, ಸರ್ಫೇಸ್ ಏನ್ ಮಾಡಬೇಕು? ನೀವು ಯಾವ ಫಾರ್ಮುಲಾ ತಗೋಬೇಕು? ರಿಫ್ರಾಕ್ಟಿಂಗ್ ಸರ್ಫೇಸ್ ಎಕ್ಸ್ಪ್ರೆಷನ್ ತಗೋಬೇಕು. ಯೂಸಿಂಗ್ ಅಥವಾ ಇಲ್ಲಿ ಏನು ಮಾಡೋಣ ನಾವು? ಯೂಸಿಂಗ್ ರಿಫ್ರಾಕ್ಷನ್ ಅಂಡ್ ಸ್ಪೆರಿಕಲ್ ಸರ್ಫೇಸ್ ಫಾರ್ಮುಲಾ. ರಿಫ್ರಾಕ್ಷನ್ at spherical ಲಾಸ್ಟ್ ಡಿರೈವೇಶನ್ ಇತ್ತಲ್ಲ ಅದರ ಫಾರ್ಮುಲಾ ಯೂಸ್ ಮಾಡಬೇಕು ಇದರಲ್ಲಿ. ರಿಫ್ರಾಕ್ಷನ್ at spherical surface ಫಾರ್ಮುಲಾ ಏನದ ನೆನಪು ಮಾಡ್ಕೊಳ್ಳಿ. n2/v minus n1/u equal to n2 minus n1/r ಅಂತ ಇತ್ತು ಫಾರ್ಮುಲಾ. ಅದು ಯಾವುದು? ರಿಫ್ರಾಕ್ಷನ್ at spherical surface ಫಾರ್ಮುಲಾ ಇದು. ಇದನ್ನ ಈ ಫಸ್ಟ್ ಕೇಸ್ ಯೂಸ್ ಮಾಡೋಣ, xpy ಯೂಸ್ ಮಾಡೋಣ. ಸೊ ಇಲ್ಲಿ ಪುಟ್ v ಇಮೇಜ್ ಎಲ್ಲಿ ಬಂದ ನೋಡ್ರಿ, v ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ಫಸ್ಟ್ OA ಎಲ್ಲಿ ಇಮೇಜ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿವಿ? I1 ಅಲ್ಲಿ. ಇಮೇಜ್ ಡಿಸ್ಟೆನ್ಸ್ ಇಸ್ v1, v equal to v1. u
ಆಬ್ಜೆಕ್ಟ್ ಇಲ್ಲೇ ಅಲ್ಲ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಯು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಯು. ನೆಕ್ಸ್ಟ್ n2 is n2 is n2, n1 is n1, no change, because light is coming from n1, it gets refracted in n2 and travels to n1. ಏರ್ ಮೀಡಿಯಂ ಇಂದ ಬರುತ್ತಾ, ಗ್ಲಾಸ್ ಮೀಡಿಯಂ ಅಲ್ಲಿ ರಿಫ್ರಾಕ್ಷನ್ ಆಗುತ್ತಾ, ಮತ್ತೆ ಏರ್ ಮೀಡಿಯಂ ಗೆ ರಿಫ್ರಾಕ್ಟೆಡ್ ರೇ ಬರುತ್ತಾ. ಸೇಮ್ ಕೇಸ್ n2 ಅಂದ್ರೆ n2 ಅಂದ್ರೆ n2, n2 ಅಂದ್ರೆ n2, n1 ಅಂದ್ರೆ n1, ಸೇಮ್ ಕೇಸ್, ಏನು ಚೇಂಜ್ ಇಲ್ಲ. ಯಾಕಂದ್ರೆ ಲೈಟ್ ಎಲ್ಲಿ ಬರಬೇಕು, n1 ಇಂದ ಬರಬೇಕು, n2 ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಮತ್ತೆ n1 ಗೆ ಹೋಗುತ್ತೆ. ಸೇಮ್ ಅದೇ ಕೇಸ್ ಅದೇ ತಗೋಬಹುದು, ಅದೇ ಹೆಂಗದ ಹಂಗೆ ತಗೋ. n2 ಅಂದ್ರೆ n2, n1 ಅಂದ್ರೆ n1. v ಅಂದ್ರೆ v1 ಯಾಕೆ ತಗೊಂಡ್ರಿ ಅಂದ್ರೆ ನಮಗೆ ಇಮೇಜ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಅದರ i1 ಅಂದ್ರೆ ಈ v1 ಅಂತ ತಗೊಂಡಿವಿ. ಇಮೇಜ್ ಡಿಸ್ಟೆನ್ಸ್, ಇದು ಇಮೇಜ್ ಪಾಯಿಂಟ್, ಇದು ಇಮೇಜ್ ಡಿಸ್ಟೆನ್ಸ್, ಇದು ಇಮೇಜ್ ಪಾಯಿಂಟ್, ಇದು ಇಮೇಜ್ ಡಿಸ್ಟೆನ್ಸ್. ನೆಕ್ಸ್ಟ್ r ಅಂತ ಬರ್ತದೆ, r ಅಂದ್ರೆ ಯಾವ ಸೈಡ್ ಆಗ್ತಾ ಇದೆ, ಈ ಸೈಡ್ ಆಗ್ತಾ ಇದೆ ರಿಫ್ರಾಕ್ಷನ್, r ಅಂದ್ರೆ r1. ಸೊ ಇವೆಲ್ಲ ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ಹಾಕಿ, ಈ ಮೇನ್ ಫಾರ್ಮುಲಾ ಇದೆ ಇದರಲ್ಲಿ. n2 is n2 by v is v1 minus n1 is n1, u ಅಂದ್ರೆ u. ಏನಾದ್ರು ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಆಗ್ತಾವ. n2 ಅಂದ್ರೆ n2, n1 ಅಂದ್ರೆ n1, r ಅಂದ್ರೆ r1. ಇಕ್ವೇಷನ್ ನಂಬರ್ 1, ರೈಟ್? ಇಕ್ವೇಷನ್ ನಂಬರ್ 1. now step 2. Step 2, now refraction at xqy. Refraction at surface xqy. xqy ನಲ್ಲಿ ರಿಫ್ರಾಕ್ಷನ್ ಆದ್ರೆ, xqy ನಲ್ಲಿ ರಿಫ್ರಾಕ್ಷನ್ ಆದ್ರೆ, ಈಗ ನೋಡಿ xqy ನಲ್ಲಿ ರಿಫ್ರಾಕ್ಷನ್ ಅಂತ ಹೇಳಬೇಕು. ಸೊ ದೇರ್ ಈಸ್ ನೋ ನೀಡ್ ಆಫ್ ಥಿಂಕಿಂಗ್ ಅಬೌಟ್, ಯು ಶುಡ್ ನಾಟ್ ಎರಾಸ್ ದ ಡಯಾಗ್ರಾಮ್. ನಾನು ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಡಯಾಗ್ರಾಮ್ ತೆಗಿತಾ ಇದ್ದೀನಿ, ನೀವು ನೋಟ್ಸ್ ನಲ್ಲಿ ತೆಗೆಯಬೇಡ್ರಿ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಇದು ಇರದೇ ಇಲ್ಲ, ಅದು ಕಂಪ್ಲೀಟ್ ಇರಲ್ಲ. ಇದು r1, ಈ ಸರ್ಫೇಸ್ ಗೆ ರಿಫ್ರಾಕ್ಷನ್ ಆಗುತ್ತಂದ್ರೆ ಈ ಕಡೆ ತಗೋಬೇಕು, ರೇಡಿಯಸ್ ಆಫ್ ಕರ್ವೇಚರ್. ಲೈಟ್ ಹಿಂಗ್ ಬಂದು ಈ ಸರ್ಫೇಸ್ ಗೆ ರಿಫ್ರಾಕ್ಷನ್ ಆಗಿ ಈ ಸೈಡ್ ಹೋಗೋದಿಲ್ಲ, ಈ ಸರ್ಫೇಸ್ ಗೆ ಈ ಸೈಡ್ ಇರೋ ವ್ಯಾಲ್ಯೂಸ್, ಈ ಸರ್ಫೇಸ್ ಗೆ ಈ ಸೈಡ್ ಇರೋ ವ್ಯಾಲ್ಯೂಸ್ ಆರ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಈಗ r1 ಈ ಸರ್ಫೇಸ್ ಗೆ ಈ ಸೈಡ್ ಇರೋ ವ್ಯಾಲ್ಯೂಸ್, ಈ ಸರ್ಫೇಸ್ ಗೆ ಈ ಸೈಡ್ ಇರೋ ವ್ಯಾಲ್ಯೂಸ್ ತಗೋಬೇಕು, ರೈಟ್? ಈಗ ನಾವು ರಿಫ್ರಾಕ್ಷನ್ ಅಟ್ ಸರ್ಫೇಸ್ xqy ಇಲ್ಲಿ ಏನಾಗುತ್ತಾ, ಇಲ್ಲಿ ಸಿ ಆಬ್ಜೆಕ್ಟೇ ಇಲ್ಲ, ಈ ತರ ಇದೆ ಕೇಸ್, ಆಬ್ಜೆಕ್ಟೇ ಇಲ್ಲ ಟೋಟಲ್. ಈಗ ಒಂದು ಆಬ್ಜೆಕ್ಟ್ ಬೇಕು, ಆಬ್ಜೆಕ್ಟ್ i1 ಆಗುತ್ತೆ, i1 acts as a virtual object. ಇಲ್ಲಿ o ಅನ್ನೋದಿಲ್ಲ, ಏನಿಲ್ಲ. ಸೊ ಇಲ್ಲಿ ಏನಾಗುತ್ತಾ, in the absence of surface xpy ಒಂದು ಆಬ್ಜೆಕ್ಟ್ ಬೇಕಲ್ಲ, ಆ ಆಬ್ಜೆಕ್ಟ್ ಯಾವುದು ಅಂದ್ರೆ i1 acts as an object, i1 acts as an object, ವರ್ಚುವಲ್ ಆಬ್ಜೆಕ್ಟ್, ರಿಯಲ್ ಆಬ್ಜೆಕ್ಟ್ ಅಲ್ಲ. ರಿಯಲ್ ಆಬ್ಜೆಕ್ಟ್ ಓನೇ, ಇದು ಜಸ್ಟ್ ಒಂಥರ ಅನ್ರಿಯಲ್, ಇಟ್ ಈಸ್ ನಾಟ್ ರಿಯಲ್. ವರ್ಚುವಲ್ ಆಬ್ಜೆಕ್ಟ್ and produces image at eye, produces image at eye. ಇಲ್ಲಿ ಏನು ಮಾಡುತ್ತಾ, i1 ಅನ್ನೋದು ಒಂಥರ ಆಬ್ಜೆಕ್ಟ್ ತರ ಆಕ್ಟ್ ಆಗುತ್ತದೆ. ಲೈಟ್ ಇಲ್ಲಿ ಬರ್ತಾ ಇದೆ ಅನ್ಕೋಬೇಕು ನಾವು, ಲೈಟ್ ಇಲ್ಲಿ ಬಂದು ಮತ್ತೆ ಉಲ್ಟಾ ಬಂದು ರಿಫ್ರಾಕ್ಷನ್ ಆಗುತ್ತೆ, ಅಂದ್ರೆ ಇಮೇಜ್ i ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು n2 ನಿಂದ ಲೈಟ್ ಉಲ್ಟಾ ಬಂದು ಇಲ್ಲಿ ಈ ರಿಫ್ರಾಕ್ಷನ್ ಅನ್ನು ತೋರಿಸುತ್ತೆ ಅಂತ ಅರ್ಥ. ಸೊ ಸೇಮ್ ಈ ಫಾರ್ಮುಲಾ ಯೂಸ್ ಮಾಡಬಹುದು, ಯೂಸಿಂಗ್ ರಿಫ್ರಾಕ್ಷನ್ at spherical surface formula, using refraction at spherical. ಈ ಸೈಡ್ ಇರುವಂತ ರೇಡಿಯಸ್ ಆಫ್ ಕರ್ವೇಚರ್ ತಗೋಬೇಕು, ಈ ಸೈಡ್ ರಿಫ್ರಾಕ್ಷನ್ ಆಗುವಾಗ ಇದು ತಗೋಬೇಕು, ರೈಟ್? ಸೊ ಯೂಸಿಂಗ್ ರಿಫ್ರಾಕ್ಷನ್ at spherical surface
formula. So what is the formula here? Same formula ನೀವು last step 1 ಗೆ ಯೂಸ್ ಮಾಡಿ n2 by v minus n1 by u equal to n2 minus n1 by r ಇದೇ ಫಾರ್ಮುಲಾವನ್ನ ನಾವು ಯೂಸ್ ಮಾಡಬಹುದು. ಈಗ ಥಿಂಕ್ ಮಾಡಬೇಕು, ಎಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ತವೆ, ಸೇಮ್ ಇರಲ್ಲ. ಸ್ಟೆಪ್ 1 ಇದ್ದಾಗ ವ್ಯಾಲ್ಯೂ ಇರಲ್ಲ, n1 ಅಂದ್ರೆ n2 ಆಗುತ್ತೆ. ಯಾಕಂದ್ರೆ ನೀವು ಈಗ ಇನ್ನೊಂದು ಸರ್ಫೇಸ್ ತಗೊಳ್ತಾ ಇದ್ದೀರಿ, ಇನ್ನೊಂದು ಸರ್ಫೇಸ್ n1 ಇದ್ರೆ n2 ಆಗ್ತದ, n2 ಇದ್ರೆ n1 ಆಗ್ತದ, r ಅನ್ನೋದು r2 ಆಗ್ತದ, ಈ ತರ ಚೇಂಜಸ್ ಬರ್ತವೆ. ಸಿ ಏನಾಯ್ತು ನೋಡಿ, ಈಗ ಏನಾಯ್ತು, ಫಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ u ಅಂದ್ರೆ v i1 ಆಬ್ಜೆಕ್ಟ್ ಹೋದಿಲ್ಲ, i1 ಆಬ್ಜೆಕ್ಟ್ ಅಂದ್ರೆ ಅದು ಡಿಸ್ಟೆನ್ಸ್ v1 ನೇ ಆಬ್ಜೆಕ್ಟ್ ಡಿಸ್ಟೆನ್ಸ್, u equal to v1. ಇಮೇಜ್ ಡಿಸ್ಟೆನ್ಸ್ v, ಇಮೇಜ್ ಇನ್ಫಾರ್ಮ್ ಆಗ್ತಾ ಇದೆ v equal to v, r equal to ಈ ಸರ್ಫೇಸ್ ಈ ಕಡೆ ಸೈಡ್ ತಗೋಬೇಕು, r equal to r2. ನೆಕ್ಸ್ಟ್ ಏನು ತಗೊಳ್ಳೋಣ, ನೆಕ್ಸ್ಟ್ ಯಾವುದು ಬೇಕು ನಮಗೆ, n1 ಅಲ್ಲ, n1 equal to n2, n1 equal to n2, n2 equal to n1. ಇದನ್ನ ಆ ಫಾರ್ಮುಲಾದಲ್ಲಿ ಹಾಕಿ. n2 ಅಂದ್ರೆ ನಾವು n1 by v ಅಂದ್ರೆ v ಮೈನಸ್ n1 means n2 by u ಅಂದ್ರೆ see n1 by v minus n2 by v1 equal to n1 minus n2 by r2, equation number 2. so last step ಏನು ಮಾಡಬೇಕು, adding 1 and 2. ಇದು ಹೆಂಗಾಯ್ತು ಗೊತ್ತಾ, n2 ಅಂದ್ರೆ n1 ಇದರಲ್ಲಿ ಯೂಸ್ ಮಾಡಿ ರಿಫ್ರಾಕ್ಷನ್ ಅಂಡ್ ಸ್ಫೆರಿಕಲ್ ಸರ್ಫೇಸ್ ನಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಹೋಗ್ಬೇಕು. n2 ಅಂದ್ರೆ ಏನದ, n1 ಆಗುತ್ತೆ. ಈಗ n1 v ಅಂದ್ರೆ v ನೇ ಅದ, ಮೈನಸ್ n1 ಅಂದ್ರೆ n2, u ಅಂದ್ರೆ v1 ಆಬ್ಜೆಕ್ಟ್ ಡಿಸ್ಟೆನ್ಸ್, n2 ಅಂದ್ರೆ n1 ಅಂದ್ರೆ n2, r ಅಂದ್ರೆ r2, equation number 2. adding 1 and 2, add equations 1 and 2, equations 1 and 2. see tell me what is the expression for equation number 1, n2 by v1 minus n1 by u equal to n2 minus n1. see LHS add ಮಾಡೋಣ ಮೊದಲು. equation number 1 LHS ಇದೆ ತಾನೇ, n2 by v1 minus n1 by u, equation number 1 ನೋಡಿ 1 plus equation number 2 ಏನದ, n1 by v minus n2 by v1 equal to equation number 1 ಏನು ಬಂದಿದೆ, n2 minus n1 by r1 plus equation number 2 n1 minus n2 by r2. adding 1 and 2, add equations 1 and 2. so ಇಲ್ಲಿ ಡೈರೆಕ್ಟ್ ಆಗಿ ಏನು ಕ್ಯಾನ್ಸಲ್ ಆಗ್ತದ, ಇದು ಕ್ಯಾನ್ಸಲ್ ಆಗ್ತದೆ, ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗ್ತದೆ, ಮೈನಸ್ n1 by u plus n1 by v equal to minus n1 by u plus n1 by v equal to n2 minus n1 by r1 plus n1 minus n2 by r2 ಅಂತ ಇದೆ, ರೈಟಾ. ಸೊ n1 by v minus n1 by u, n1 by v minus n1 by u equal to ಇಲ್ಲಿ ಏನು ಮಾಡೋಣ ನಾವು, n2 minus n1 by r1 ಅದಲ್ಲ as it is. ಇಲ್ಲಿ ಇದರಲ್ಲಿ ಪ್ಲಸ್ what you should write minus n2 first, minus n2 plus n1 by r2, minus n2 plus n1 by r2 ಅಂತ ಬರೀಬೇಕು. ಬರೆದು n1 by n1 ಕಾಮನ್ ತೆಗೆಯಿರಿ ಎರಡು ಕಡೆ, 1 by v minus 1 by u, ಇಲ್ಲಿ LHS ನಲ್ಲಿ n1 ಕಾಮನ್ ತೆಗೆಯಿರಿ. ಇಲ್ಲಿ ಏನಾಯ್ತು, n2 minus n1 by r1. ಇಲ್ಲಿ ನೋಡಿ, ಇಲ್ಲಿ ನಾವು let us adjust this term as n2 minus n1. ಇದನ್ನು n2 minus n1 ಅಂತ ಬರೆದ್ರೆ ಮೈನಸ್ ಕಾಮನ್ ತೆಗೆದ್ರೆ ಆಗುತ್ತದೆ, ಮೈನಸ್ ಕಾಮನ್ ತೆಗೆದ್ಬಿಡಿ, ಮೈನಸ್ ಆಫ್ ಕಾಮನ್ ತೆಗೆದ್ರೆ n2 minus n1
by r2 ನೋಡಿ ಇಲ್ಲಿ minus into plus minus minus into minus plus so minus n2 plus n1 ಇತ್ತು minus ಕಾಮನ್ ತೆಗೆದ್ರೆ ಇಲ್ಲಿ minus into plus minus ಬಂದಿರ್ತದೆ minus into minus plus ಬಂದಿರ್ತದೆ ಸೇಮ್ ಆಸ್ ಇಟ್ ಇಸ್ ಇದೇ ಟರ್ಮ್ ನಲ್ಲಿ ಅಡ್ಜಸ್ಟ್ ಮಾಡಿದಾಗ ಆಗುತ್ತೆ so n1 into 1 by v minus 1 by u equal to n2 minus n1 ಈಗ ಕಾಮನ್ ತೆಗೆಯೋಣ n2 minus n1 ಕಾಮನ್ ತೆಗೆದ್ರೆ 1 by r1 minus 1 by r2 1 by r1 minus 1 by r2 1 by r1 minus 1 by r2 ಅಂತ ಬಂತು So next step is see 1 by v minus 1 by u n1 ಆ ಸೈಡ್ ಕಳಿಸಿದೀವಿ ಅಂತ ತಿಳ್ಕೊಳ್ಳಿ n2 by n1 minus n1 by n1 ಅಂತ ಆಗುತ್ತೆ ಈ ಕಡೆ ಇರುವಂತ n1 ಆ ಸೈಡ್ ಹೋಯಿತು ಅಂದ್ರೆ n2 by n1 minus n1 by n1 into 1 by r1 minus 1 by r2 ಅಂತ ಬಂತು so 1 by v minus 1 by u equal to n2 by n1 minus n1 by n1 ಅಂದ್ರೆ 1 ಹೌದಾ n1 by n1 ಅಂದ್ರೆ 1 into 1 by r1 minus 1 by r2 1 by r1 minus 1 by r2 so put n2 by n1 n2 by n1 n2 ಅಂದ್ರೆ ಏನು ಗೊತ್ತಾ refractive index of glass medium is refractive index of glass medium is n n2 ಅಂದ್ರೆ refractive index of glass medium n1 ಅಂದ್ರೆ refractive index of air medium 1 n2 by n1 ಅಂದ್ರೆ 1 ಅಂತ ಆಗಬೇಕು 1 by v minus 1 by u equal to n minus 1 n2 by n1 n2 ಅಂದ್ರೆ glass ಅದು n glass medium value n refractive index n1 ಅಂದ್ರೆ air medium ಏನದ refractive index 1 ಅದ 1 n minus 1 into 1 by r1 minus 1 by r2 1 by r1 minus 1 by r2 ಅಂತ ಬಂತು 1 by v minus 1 by u equal to n minus 1 into 1 by r1 minus 1 by r2 ಅಂತ ಬಂತು ಸೊ ಲಾಸ್ಟ್ ಸ್ಟೆಪ್ ಈಗ ಏನಾದರೂ ಆಬ್ಜೆಕ್ಟ್ ಇನ್ಫಿನಿಟಿ ನಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ ಬಹಳ ದೂರದಲ್ಲಿ ಇತ್ತು ವಸ್ತು ಆ ಲೈಟ್ ಅನ್ನು ಕಳಿಸುವ ಅದು ಏನು ಲೆನ್ಸ್ಗೆ ಕಾನ್ವೆಕ್ಸ್ ಲೆನ್ಸ್ಗೆ ಲೈಟ್ ಬಹಳ ದೂರದಿಂದ ಬರ್ತಾ ಇತ್ತು ಅಂದ್ರೆ ಸಿ ಈಗ ದಿಸ್ ಇಸ್ ದ ಕಾನ್ವೆಕ್ಸ್ ಲೆನ್ಸ್ if light is coming from a distant object infinity ಇಂದ ಬರ್ತಾ ಇದೆ ಲೈಟ್ ಇಂದ ಬರ್ತಾ ಇದೆ ಲೈಟ್ ಸೊ ಇಲ್ಲಿ ರಿಫ್ರಾಕ್ಷನ್ ಆದಂದ್ರೆ ಏನಾಗ್ತದೆ ಇಮೇಜ್ ಇಸ್ ಫಾರ್ಮ್ಡ್ ಎಟ್ ಪ್ರಿನ್ಸಿಪಲ್ ಫೋಕಸ್ ಸೊ ನಾವೇನ್ ತಗೋಬೇಕು ಆಪ್ಟಿಕ್ ಸೆಂಟರ್ ಇಂದ ಪ್ರಿನ್ಸಿಪಲ್ ಫೋಕಸ್ ಇರುವಂತ ದೂರ f ಸೊ ಇಮೇಜ್ ಡಿಸ್ಟೆನ್ಸ್ ನ f ಅಂತ ತಗೋಬೇಕು ಸೊ if u equal to infinity u equal to infinity ಅಂದ್ರೆ ಆಬ್ಜೆಕ್ಟ್ is at infinity ಆಬ್ಜೆಕ್ಟ್ ಇನ್ಫಿನಿಟಿ ನಲ್ಲಿ ಇತ್ತು ಅಂದ್ರೆ ಇಮೇಜ್ then v equal to image distance is small f focal length image distance is small f focal length so ನೀವು ಇದನ್ನ ಇದರಲ್ಲೇ ಹಾಕಬೇಕು so 1 by f minus 1 by infinity equal to n minus 1 into 1 by r1 minus 1 by r2 so ಏನು ಬಂತು 1 by f minus 0 1 by infinity is 0 equal to n minus 1 into 1 by r1 minus 1 by r2 therefore Lenz-Baker's formula 1 by f equal to n minus 1 into 1 by r1 minus 1 by r2 this is the Lenz-Baker's formula 1 by f equals to n minus 1 into 1 by r1 minus 1 by r2 ಸರ್ ಇದು ಅರ್ಥ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಇಲ್ಲಿ ಇಫ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಆಬ್ಜೆಕ್ಟ್ ಬಹಳ ದೂರದಲ್ಲಿ ಇತ್ತು ಅಂದ್ರೆ ಇಮೇಜ್ ಈಸ್ ಫಾರ್ಮ್ಡ್ ಎಟ್ ಪ್ರಿನ್ಸಿಪಲ್ ಫೋಕಸ್ ಈ ಪಾಯಿಂಟ್ ಏನಂತ ಕರೀತಾರ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತಾರ ಪ್ರಿನ್ಸಿಪಲ್ ಫೋಕಸ್ ನಾವು ಪ್ರಿನ್ಸಿಪಲ್ ಫೋಕಸ್ ಕ್ಯಾಪಿಟಲ್ ಎಫ್ ನ ತಗೋತಾ ಇದೀವಿ ಎಫ್ ಅಂದ್ರೆ ಏನಂತ ಇದು ಫೋಕಲ್ ಲೆಂತ್ ಈ ಪ್ರಿನ್ಸಿಪಲ್ ಫೋಕಸ್ ಆಪ್ಟಿಕ್ ಸೆಂಟರ್ ಇಂದ ಎಷ್ಟು ದೂರದಲ್ಲಿ ಇರ್ತದೆ ಅಂದ್ರೆ ಅದು ಫೋಕಲ್ ಲೆಂತ್ ಸ್ಮಾಲ್ ಎಫ್
ಸೊ ಇಫ್ u equal to infinity then v equal to f ಅಂತ ತಗೋಬೇಕು. ತಗೊಂಡು ನೀವು ಇಲ್ಲಿ ಈ ವ್ಯಾಲ್ಯೂ ಹಾಕಿದ್ರೆ 1 by infinity 0 ಆಗುತ್ತೆ. 1 by f equal to n minus 1 into 1 by r1 minus 1 by r2 ಅಂತ ಬರ್ತದ. ಸೊ ಫೈನಲ್ ಫಾರ್ಮುಲಾ 1 by focal length is equal to refractive index minus 1 into 1 by radius of curvature for first surface minus radius of curvature for second surface. So this is a lens maker's formula. Right here, see, next one is effective focal length of two thin lenses in contact. Consider two thin lenses. Thin lenses andre whose radius of curvature is very small. That is the thin lens, which is having a small value of r, radius of curvature. Radius of curvature is very minimum compared to its thickness. So L1, this is the first lens, L2 second lens. So both are in contact. So both are in contact means both the lenses are sharing the common principal axis. Idendu common principal axis. Common principal axis. Nattadu noda andete. Asavoda. Understand how? Common principal axis. So O is the object. O is the object. ಇಲ್ಲಿ ನೀವು ಆಪ್ಟಿಕ್ ಸೆಂಟರ್ ಅಂತ ತಗೊಳ್ಳೋಕೆ ಬರಲ್ಲ ಪರ್ಟಿಕ್ಯುಲರ್. ಸೊ ಕಾಮನ್ ಆಗಿ ಇಲ್ಲಿಂದ ಡಿಫೈನ್ ಮಾಡಿ ಈ ಪಾಯಿಂಟ್ ಇಂದ. ಸೊ ಯು ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿ ನೋಡಿ ಎ ರಿಫ್ರಾಕ್ಷನ್ ಆಯಿತು, ಡೈರೆಕ್ಟ್ ಇಲ್ಲಿ ಬೇಕಾಗುತ್ತೆ ಅಲ್ಲಿ ಕಳಿಸಿದ್ವಿ. ದಿಸ್ ಈಸ್ I1. So this is the I. ಇದನ್ನ ಏನು ಕರಿತೀವಿ? ಈಗ ಡಿಸ್ಟೆನ್ಸ್ ಇದು v ಅಲ್ಲ, this is v, ಡಿಸ್ಟೆನ್ಸ್ v. ಈ ಡಿಸ್ಟೆನ್ಸ್ ಏನದ? v1. This distance is v1. So consider two thin lenses. Consider two thin lenses L1 and L2 placed in contact. Let F1 means focal length of first lens. F1 ಏನು ತಗೊಳ್ಳೋಣ? focal length of first lens. Focal length of first lens. Focal length of first lens F1. F2 focal length of F2 is focal length of second lens. Focal length of second lens F2. F1 is focal length of first lens. F2 is focal length of second lens. Right? O is object. Next to U means what? U is object distance. U is object distance. V is image distance. V is image distance. V1 is also image distance. V1 is also image distance. Image distance. So ಮತ್ತೆ ಏನಾದರೂ ರಿಮೈನಿಂಗ್ ಅದ ನೋಡ್ರಿ. AB ಸೇಮ್ ಅದ. OA ಇನ್ಸಿಡೆಂಟ್ ರೇ. AB, BI1 ಇವೆಲ್ಲ ಏನದವ? These are refracted rays. These are all refracted rays.
ಫಸ್ಟ್ ಇಲ್ಲಿ ಏನು ಮಾಡೋಣ ನಾವು ಇಲ್ಲಿ L1 and L2 ಬರೆದಿಟ್ಟಿದ್ದೀವಿ two thin convex lenses L1 and L2 ಏನಾದವ two thin convex lenses two thin convex lenses L1 and L2 two thin convex lenses right. So here see thin lens formula na use ಮಾಡಬೇಕು ನಾವು. Use thin lens formula. Using for thin lenses we are having one special formula that is called thin lens formula. Thin lens formula is 1 by focal length equal to 1 by image distance minus 1 by object distance. This is the special formula used for thin lenses. 1 by V minus 1 by U. So see, this expression is exactly similar to the last derivation, lens makers formula. Here also there are two steps. Image formation takes place in two steps. Image formation takes place in two steps. Step 1 ನೀವು ಅಲ್ಲಿ ಏನು ತಗೊಂಡಿದ್ರಿ ರಿಫ್ರಾಕ್ಷನ್ ಅಟ್ ಸರ್ಫೇಸ್ xpy ಅಂತ ನೋಡಿದ್ರಲ್ಲ, ಇಲ್ಲಿ ರಿಫ್ರಾಕ್ಷನ್ ಅಟ್ ಲೆನ್ಸ್ L1 ಅಂತ ಹೋಗೋದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ರಿಫ್ರಾಕ್ಷನ್ ಅಟ್ ಲೆನ್ಸ್ L2 ಅಂತ ಹೋಗೋದು. ರಿಫ್ರಾಕ್ಷನ್ ಅಟ್ ಲೆನ್ಸ್ L2 refraction at lens L2 L1 first step refraction at lens L. ಇಲ್ಲಿ ನೋಡಿ refraction at lens L1 ಅಂದ್ರೆ ಇಲ್ಲಿ ಏನಾಗುತ್ತಾ ಫಸ್ಟ್ ರೇ ಇದು ನೀವು P ಅಂತ ಬೇಕಾದ್ರೆ ತಗೊಳ್ಳಿ. ಫಸ್ಟ್ ರೇ OP it passes undeviated, second ray OA it gets refracted. So first lens ಇಂದಾಗಿ ರಿಫ್ರಾಕ್ಷನ್ ಆಗಿ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ I1 ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಲೆನ್ಸ್ ಇಂದ ರಿಫ್ರಾಕ್ಷನ್ ಆದಾಗ ಇಲ್ಲಿಂದ ರಿಫ್ರಾಕ್ಟ್ ಆಯ್ತಲ್ಲ, ರಿಫ್ರಾಕ್ಟೆಡ್ ರೇ AI1 is the refracted ray from the first lens ಇಂದ, right. So I1 ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಲೆನ್ಸ್ ಇಂದಾಗಿ ಎಲ್ಲಿ ಇಮೇಜ್ ಬರ್ತಾ ಇದೆ I1 ಅಲ್ಲಿ ಬರ್ತಾ ಇದೆ. So ಇಲ್ಲಿ now see lens L1 OA ಅಥವಾ ಇನ್ಸಿಡೆಂಟ್ ರೇ OA ಅಂತ ಬರೋಣ. ಇನ್ಸಿಡೆಂಟ್ ರೇ OA ಏನಾಗುತ್ತೆ ಇದು ಇನ್ಸಿಡೆಂಟ್ ರೇ OA after refraction it produces the image at I1. Incident ray OA gets refracted from L1, lens L1 refracted from ಈಗ L2 ಇಲ್ಲ ಅಂತ ತಿಳ್ಕೋಬೇಕು ನೀವು. L1 ಒಂದೇ ಇದೆ ಅಂತ ತಿಳ್ಕೋಬೇಕು ಫಸ್ಟ್ ಸ್ಟೆಪ್ ನಲ್ಲಿ. ಈ ಫಸ್ಟ್ ಸ್ಟೆಪ್ ನಲ್ಲಿ L1 ಮಾತ್ರ ಇದೆ, L2 ಇಲ್ಲ ಅಂತ ತಿಳ್ಕೋಬೇಕು. L2 ಇಲ್ಲ ಅಂದ್ರೆ ಏನರ್ಥ, in the absence of second lens first lens produces the image at I1. So here refracted from lens L1 and image is formed at I1. Image is formed at I1. So ಇಲ್ಲಿ for lens L1 ಏನೇನದ ವ್ಯಾಲ್ಯೂಸ್ ನೋಡ್ರಿ, f equal to f1, lens L1 ಗೆ f equal to f1. ಇಲ್ಲಿ ಏನಾಯ್ತು, ಆಬ್ಜೆಕ್ಟ್ ಡಿಸ್ಟೆನ್ಸ್ u ಅದ, ಇಮೇಜ್ ಡಿಸ್ಟೆನ್ಸ್ v1 ಅದ. ಎಲ್ಲಿ ಇಮೇಜ್ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ಇಮೇಜ್ ಇಲ್ಲಿ. ಫಾರ್ ಲೆನ್ಸ್ L1 ಗೆ ಏನು ತಗೊಳ್ತಿರೋ f equal to f1, ಆಬ್ಜೆಕ್ಟ್ ಅಂದ್ರೆ ಅದೇ ಆಬ್ಜೆಕ್ಟ್, ಸೇಮ್ ಆಬ್ಜೆಕ್ಟ್ ಡಿಸ್ಟೆನ್ಸ್ u. ಇಮೇಜ್ ಎಲ್ಲಿ ಬರ್ತಾ ಇದೆ, I1 ಅಲ್ಲಿ ಬರ್ತಾ ಇದೆ. ಸೊ ಇಮೇಜ್ ಡಿಸ್ಟೆನ್ಸ್ is v1. So put these values in 1. Put these values in 1. 1 by f1 equal to 1 by v1 minus 1 by u. Equation number 1. 1 by f1 equal to 1 by v1 minus 1 by u. Equation number 1. So step 2.
ರಿಫ್ರಾಕ್ಷನ್ ರೇಟ್ ಈ ಇಕ್ವೇಶನ್ ನಂಬರ್ 1 ನಲ್ಲಿ ಹಾಕಬೇಕು. ಇದನ್ನ ಹಾಕಿದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ಇಕ್ವೇಶನ್ ನಂಬರ್ 2. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 1 ಥಿನ್ ಲೈನ್ ಫಾರ್ಮುಲಾ ಇತ್ತಲ್ಲ, ಅದರಲ್ಲಿ f ಅಂದ್ರೆ f1 ಅಂತ ಹಾಕ್ರಿ, u ಅಂದ್ರೆ u ಅಂತ ಹಾಕ್ರಿ, v ಅಂದ್ರೆ v1 ಅಂತ ಹಾಕ್ರಿ. ಸೊ ಯು ವಿಲ್ ಗೆಟ್ 1/f1 = 1/v1 - 1/u. ಸೊ ನಾವು ರಿಫ್ರಾಕ್ಷನ್ ರೇಟ್ ಲೆನ್ಸ್ L2. ಈಗ ಲೆನ್ಸ್ L2 ನಲ್ಲಿ ನಾವು ಡಿಸ್ಕಸ್ ಮಾಡಬೇಕು. ನೋಡಿ L1 ಇಲ್ಲ ಅಂತ ಅನ್ಕೋಬೇಕು. L1 ಇಲ್ಲ ಅಂದ್ರೆ ಆಬ್ಜೆಕ್ಟ್ ಇರಲ್ಲ. L1 ಇಲ್ಲ ಅಂದ್ರೆ ಆಬ್ಜೆಕ್ಟ್ ಇರಲ್ಲ. ಸೊ ಆ ಟೈಮ್ ನಲ್ಲಿ ಇದೇ ಆಬ್ಜೆಕ್ಟ್ ಆಗಿ ಆಕ್ಟ್ ಆಗುತ್ತೆ. ಸೇಮ್ ನೀವು ಲೆನ್ಸ್ ಮೇಕರ್ ಫಾರ್ಮುಲಾದಲ್ಲಿ ಏನ್ ಬರ್ತಿದ್ರಿ, ಸೇಮ್ ಸ್ಟೆಪ್ಸ್ ಇಲ್ಲಿ ಬರುತ್ತೆ. ಈಗ ನಾವು ಇನ್ ದ ಆಬ್ಸೆನ್ಸ್ ಆಫ್ ಲೆನ್ಸ್ L1, L2 ಗೆ ಆಬ್ಜೆಕ್ಟ್ ಈಸ್ ಸೇ ಫಾರ್ L2 ಆಬ್ಜೆಕ್ಟ್ ಈಸ್ I1. I1 acts as virtual object. It is sending the light. ಈ I1 ಇಂದನೇ ಲೈಟ್ ಬರುತ್ತಾ ಅಂತ ಹೋಗಿ ಈ ಕಡೆ ಲೈಟ್ ಬಂದು ಇಲ್ಲಿ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ. So image is formed at I and object is at I1. So object distance is V1, image distance is V, focal length is f2. ಯಾವುದಕ್ಕೆ ಲೆನ್ಸ್ L2 ಗೆ. ರಿಫ್ರಾಕ್ಷನ್ ಲೆನ್ಸ್ L2 ಅಂದ್ರೆ in the absence of lens L1, ಲೆನ್ಸ್ L2 ಅಂದ್ರೆ ಇದು ಮರ್ತ್ಬಿಡ್ಬೇಕು ನಾವು. You should ignore this one. ಇದಿಲ್ಲ ಅಂತ ತಿಳ್ಕೋಬೇಕು. So in the absence of L1 ಯಾವುದು ಆಬ್ಜೆಕ್ಟ್ ಅಂದ್ರೆ I1 acts as a virtual object for lens L2, virtual object for lens L2, and image is formed at I. And image is formed at I. Image is formed at I. Image is formed at I. ಓಕೆ, ಈಗ ಏನು ಮಾಡೋಣ, ಇಕ್ವೇಶನ್ ನಂಬರ್ 1 ಇಲ್ಲಿ ಏನು ಮಾಡೋಣ, ಫಾರ್ ಲೆನ್ಸ್ L2 ವ್ಯಾಲ್ಯೂಸ್ ಏನಾಗ್ತವೆ, ಈಗ ವ್ಯಾಲ್ಯೂಸ್ ಏನು ಚೇಂಜ್ ಆಗ್ತವೆ ಹೇಳಿ ನೋಡೋಣ. ಫಾರ್ ಲೆನ್ಸ್ L2 f ಅಂದ್ರೆ ಏನಾಗುತ್ತೆ, f is f2, u is v1, v is v. So equation, put these values in equation number 1. Put these values in equation number 1. Put these values in equation number 1. So 1/f2 equal to 1/v, under v, u under v1. This is equation number 3. 1/f2 equal to ಏನಾಯಿತು, 1/v place ಗೆ v ನೇ ಬರ್ತದೆ, u place ಗೆ v1 ಬರ್ತದೆ. 1/v minus 1/v1 ಅಂತ ಬರುತ್ತೆ. Adding 2 and 3, add 2 and 3, add ಮಾಡಿ ನೋಡ್ರಿ, add 2 and 3, LHS add ಮಾಡಿ, RHS add ಮಾಡಿ. LHS add ಮಾಡಿದ್ರೆ 1/f1 plus 1/f2, RHS add ಮಾಡಿದ್ರೆ 1/v1 minus 1/u. equation number 1 the RHS ಇದೆ, equation number 1 RHS, equation number 2 RHS, 1/v minus 1/v1. so ಇಲ್ಲಿ 1/v1 ಅಂತ 1/f1 plus 1/f2 equal to 1/v minus 1/u. 1/v minus 1/u. This is equation number 4. Equation number 4. ಈಗ ಏನು ಮಾಡಬೇಕು ಗೊತ್ತಾ ನಾವು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಗೊತ್ತಾಗಿಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಈಗ ಏನು ಮಾಡಬೇಕು, ಈ ಎರಡು ಲೆನ್ಸ್ಗಳು ಒಂದೇ ಲೆನ್ಸ್ ಅಂತ ತಗೊಂಡ್ರೆ, if two lenses are considered as a single lens of focal length, effective focal length,
ಎರಡು ಲೆನ್ಸ್ ನ ಒಂದೇ ಲೆನ್ಸ್ ಅಂತ ಏನಾದರೂ ನೀವು ಕನ್ಸಿಡರ್ ಮಾಡ್ತಾ ಇದ್ರೆ ಇಟ್ಸ್ ಫೋಕಲ್ ಲೆಂತ್ ಈಸ್ ಎಫೆಕ್ಟಿವ್ ಫೋಕಲ್ ಲೆಂತ್. ಸೊ ದೆನ್ ಫಾರ್ ದಟ್ ಸಿಂಗಲ್ ಥಿನ್ ಲೆನ್ಸ್ thin lens formula is 1 by v minus 1 by u equal to 1 by f effective. 1 by f. ಈಗ ನಾವು ಇಲ್ಲಿ ಏನು ಮಾಡಬೇಕು, instead of see if two lenses, two thin lenses, ಈ ಎರಡು ಅದಾವ ಲೆನ್ಸಸ್ ನಲ್ಲಿ, ಎರಡು ಲೆನ್ಸ್ ಅದಾವ. if two thin lenses L1 and L2 are considered, if these two are considered as a single ಎರಡನ್ನ ಒಂದೇ ಅನ್ಕೊಂಡ್ರೆ single thin lens, if two lenses are considered as a single thin lens of effective focal length, ಇದ್ರ ಫೋಕಲ್ ಲೆಂತ್ ಎಫ್ ಅಂತಾರಲ್ಲ. ಈಗ ಯಾಕಂದ್ರೆ ನಾವು ಎರಡನ್ನ ಒಂದೇ ಅಂತ ಅನ್ಕೊಳ್ತಾ ಇದೀವಿ, ಎರಡು ಕಲ್ತು ಒಂದಂದ್ರೆ ಅದ್ರದ್ದು ಫೋಕಲ್ ಲೆಂತ್ ಎಫೆಕ್ಟಿವ್ ಫೋಕಲ್ ಲೆಂತ್ ಇಸ್ ಆಫ್ ಎಫೆಕ್ಟಿವ್ ಫೋಕಲ್ ಲೆಂತ್ ಎಫ್ ಎಫೆಕ್ಟಿವ್, ಅದ್ರದ್ದು ಫೋಕಲ್ ಲೆಂತ್ ಎಫ್ ಎಫೆಕ್ಟಿವ್. ದೆನ್ ಈ ಒಂದು ಸಿಂಗಲ್ ಲೆನ್ಸ್ಗೆ ಥಿನ್ ಲೆನ್ಸ್ ಫಾರ್ಮುಲಾನ ಯಾವ ತರ ಬರೀಬಹುದು? thin lens formula for ಈ ಒಂದು ಎರಡನ್ನ ಒಂದೇ ಅಂತ ನೋಡಲ್ಲ, ಅದಕ್ಕೆ thin lens formula for this single thin lens formula for this single thin lens. ಇದಕ್ಕೆ ಏನು ಬರುತ್ತೆ? 1 by f effective, 1 by f effective equal to 1 by v minus 1 by u, 1 by v minus 1 by u. Equation number 5 or 4? Is it first one 1 by f ಅಂತ ತಗೊಂಡಿವಿ, 4 ಅಲ್ಲಿ 4. ಈಗ ನೋಡಿ ಏನು ಮಾಡಬಹುದು, ಏನು ಮಾಡಿ ನೀವು equation number 3 and 4 ನ ಕಂಪ್ಯಾರಿಸನ್ ಮಾಡಿ ಏನು ಆನ್ಸರ್ ಬರುತ್ತೆ ನೋಡ್ರಿ. equation number 3 and 4 ನ ಕಂಪ್ಯಾರಿಸನ್ ಮಾಡಿ, compare 3 and 4, compare 3 and 4, compare the equations 3 and 4. compare ಮಾಡಿದ್ರೆ we will get 1 by f effective focal length is equal to 1 by f1 plus 1 by f2, because 1 by v minus 1 by u equal to ಅಲ್ಲೇನಿರ್ತದ 1 by f1 plus 1 by f2 ಅಂತ ಬಂದಿದೆ. equation number 3. equation number 4 ಅಲ್ಲಿ ಏನದ, ಈ ಒಂದು ಎರಡನ್ನ ಒಂದೇ ಲೆನ್ಸ್ ಅನ್ಕೊಂಡ್ರೆ for this lens 1 by f effective equal to 1 by v minus 1 by u ಅಂತ ಬಂತು. ಕಂಪ್ಯಾರಿಸನ್ ಮಾಡಿದ್ರೆ RHS ಸೇಮ್ ಅದ, so LHS can be equated. LHS ನ ಸೇಮ್ ಅಂತ ತಗೋಬಹುದು. LHS is 1 by f effective equal to 1 by f1 plus 1 by f2. This is the expression for effective focal length of two thin lenses in contact.